ಕೇವಲ 3 ಎಕರೆ ಜಮೀನಿನಲ್ಲಿ ಕೃಷಿ ಹಾಗೂ ಕೂಲಿ ಕೆಲಸ ಮಾಡುತ್ತಾ ಮಗಳನ್ನು ಓದಿಸಿದ ಪೋಷಕರ ತ್ಯಾಗ ಮತ್ತು ಯಾವುದೇ ಕೌಟುಂಬಿಕ ಅಡೆತಡೆಗಳಿಗೆ ಎದೆಗುಂದದೆ ಕಠಿಣ ಅಭ್ಯಾಸದಲ್ಲಿ ತೊಡಗಿದ ಶಿವಲಿಂಗಮ್ಮ ಅವರ ಶ್ರಮವನ್ನು ಕುಷ್ಟಗಿ PSI ವಿಶ್ವನಾಥ್ ಹಿರೇಗೌಡರ್ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕೊರಟಗೆರೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಶಿವಲಿಂಗಮ್ಮ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿ ಪಡೆದು ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಉಚಿತ ಸರ್ಕಾರಿ MBBS ಸೀಟ್ ಗಿಟ್ಟಿಸಿಕೊಂಡಿದ್ದಾರೆ. ಖಾಸಗಿಯಾಗಿ 1 ಕೋಟಿಗೂ ಹೆಚ್ಚು ವೆಚ್ಚವಾಗುತ್ತಿದ್ದ MBBS ಪದವಿಯನ್ನು ಬಡ ಕುಟುಂಬದ ಹೆಣ್ಣು ಮಗಳು ವಾರ್ಷಿಕ ಕನಿಷ್ಠ ಶುಲ್ಕದಲ್ಲಿ ಪೂರ್ಣಗೊಳಿಸುವಂತಾಗಿದೆ ಎಂದು ವೇದಿಕೆಯಲ್ಲಿ ತಿಳಿಸಲಾಯಿತು. ಮನಸ್ಸಿದ್ದರೆ ಮಾರ್ಗ, ನಥಿಂಗ್ ಈಸ್ ಇಂಪಾಸಿಬಲ್ ಎನ್ನುವ ಶಿವಲಿಂಗಮ್ಮ ಅವರ ಸ್ಫೂರ್ತಿದಾಯಕ ಮಾತುಗಳು ಅವರಿಂದನೇ ಕೇಳಬಹುದು. ಬಹಳಷ್ಟು ಜನ ಆಯ್ಕೆ ಆಯ್ತಾರೆ. ಇದರಲ್ಲಿ ಏನು ವಿಶೇಷ ಅಂತ ನೀವು ಕೇಳೋದಾದ್ರೆ, ಅವಳ ತಂದೆ ಮತ್ತು ತಾಯಿ ಇಬ್ರು ಕೂಡ 3 ಎಕರೆ ಅವರ ಜಮೀನು. ಇದುವರೆಗೆ ಜಮೀನಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಕೂಲಿ ಕೆಲಸ ಮಾಡಿಕೊಂಡು ಅವಳನ್ನ ಓದಿಸ್ತಾ ಇದ್ದಾರೆ. ಅವಳು ಕಮಿಟ್ಮೆಂಟ್, ಆ ಮಗುವಿನ ಕಮಿಟ್ಮೆಂಟ್ ಹೇಗಿದೆ ಅಂತಂದ್ರೆ, ನಾನು ಮಾಡಿದ್ರೆ ಇದನ್ನೇ ಮಾಡ್ಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇದೆ. ಗುರಿಯೊಳಗೆ ಅವಳ ಒಂದು ದಾರಿ ಸ್ಪಷ್ಟವಾಗಿತ್ತು. ಸಾಮಾನ್ಯರು ಮಾಡುವಂತ ತಪ್ಪುಗಳು ಮಾಡ್ಲಿಲ್ಲ. ಯಾರು ಹಲೋ ಅಂದ್ಕೊಳ್ಳೆ ಹಾಯ್ ಅಂದ್ಕೊಳ್ಳೆ ಹಲೋ ಅಂತ ಹೇಳಿದ್ರು ಮಾಡ್ಲಿಲ್ಲ. ಯಾವ್ದೋ ಒಬ್ರು ಏನೋ ಒಂದು ಹೇಳಿದುಕೊಳ್ಳೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡಿಲ್ಲ. ತನ್ನ ಮನೆಯ ಕುಟುಂಬದ ಸಮಸ್ಯೆಗಳ ಬಗ್ಗೆ ಅವಳು ತಲೆ ಕಟ್ಸ್ಕೊಂಡಿಲ್ಲ. ಯಾರೋ ಇಲ್ಲಿ ದಾರಿ ಹೋಗರು ಏನಾದ್ರು ಅವಳಿಗೆ ಇದು ಕೊಟ್ಟರು ಯಾವ್ದು ತಲೆ ಕಟ್ಸ್ಕೊಂಡಿಲ್ಲ. ಅವಳ ಬದ್ಧತೆ, ಅವಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ಲಿ, ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗ್ಲಿ ಅಂತ ಹೇಳಿ ಅವರನ್ನ ಇವತ್ತು ನಾವು ಇಲ್ಲಿ ನೋಟ್ ಮಾಡ್ಕೊಂಡು ಅವ್ರಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದೇವೆ. ಸೊ ಇಂಥ ಎಕ್ಸಾಂಪಲ್ ತಾವು ಕೂಡ ಆಗ್ಲಿ, ತಮ್ಮ ಭವಿಷ್ಯ ಕೂಡ ಉಜ್ವಲ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಆ ಮಗು ಮತ್ತು ಅವ್ರ ತಂದೆ ತಾಯಿಗಳು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿನಿ ಶಿವಲಿಂಗಮ್ಮ 1-2 ಮಾತುಗಳನ್ನ ಎಲ್ಲ ನನ್ನ ಗೆಳತಿಯರಿಗೆ ಒಂದು ಇನ್ಸ್ಪೈರ್ ಆಗ್ಲಿ ಅಂತೇಳಿ 2 ಮಾತುಗಳನ್ನ ಹೇಳಮ್ಮ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿ ಇವತ್ತು ಮೆಡಿಕಲ್ ಸೀಟ್ ತಗೊಂಡಾಳ, ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ಯಾಳ, ನೀಟ್ ಒಳಗೆ ಹೈಯೆಸ್ಟ್ ರ್ಯಾಂಕ್ ತಗೊಂಡಾಳ. ಇವತ್ತು ಹಿರೇಗೌಡ ಸಾಹೇಬ್ರು ಅವರನ್ನ ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ಪೊಲೀಸ್ ಇಲಾಖೆಗೂ ಹಾಗೂ ವೇದಿಕೆ ಮೇಲೆ ಆಸರಾದಂತ ಎಲ್ಲ ಗಣ್ಯರಿಗೂ ನಾವು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಶಿವಲಿಂಗಮ್ಮ ಬಾರಮ್ಮ, ನಿಮ್ಮ ಗೆಳತಿಯರಿಗೆ ನನಗೆ 2 ಮಾತುಗಳು ಬೇಕು. ಫಸ್ಟ್ ವೇದಿಕೆ ಮೇಲೆ ಆಸೀನರಾದಂತ ಎಲ್ರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನ ತಿಳಿಸ್ತೇನೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಮನಸ್ಸಿದ್ರೆ ಮಾರ್ಗ. ನೀವು ಕೂಡ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್. ಆ ಇಂಪಾಸಿಬಲ್ ಅನ್ನೋ ವರ್ಡ್ ಒಳಗೇನೆ ಈ ಕಡೆ ಕಾಮ ಹಾಕಿದ್ರೆ ಐ ಆಮ್ ಪಾಸಿಬಲ್ ಅಂತ ಆಗ್ತೈತಿ. ಸೊ ಜಾಸ್ತಿ 2 ಸಿಚುವೇಶನ್ ನ ತಗೊಳಕ್ ಇಷ್ಟಪಡ್ತೀನಿ. ಫಸ್ಟ್ ಏನಂದ್ರ, ಎಲ್ರಿಗೂ ಓದ್ಬೇಕನ್ನೋ ಆಸೆ ಇರುತ್ತ, ಬಟ್ ಪರಿಸ್ಥಿತಿ ಅವ್ರಿಗೆ ಓದೋಕ್ ಮುಂದ್ ಬಿಡ್ತಿರಲ್ಲ. ಇನ್ನೊಂದ್ ಕೆಟಗರಿ ಒಳಗೆ ಯಾವ ತರ ಸ್ಟೂಡೆಂಟ್ ಅಂದ್ರ, ಅವ್ರಿಗೆ ಓದೋ ಎಬಿಲಿಟಿ ಇರುತ್ತ, ಬಟ್ ಬೇರೆಯವ್ರ ಕೈಲೇನ ಅವ್ರ ಕೈಯಿಂದಾನೇ ಆಗಿಲ್ಲ, ನಮ್ ಕೈಲಿಂದ ಏನಾಗುತ್ತ ಅಂತೇಳಿ ಸೈಲೆಂಟ್ ಆಗಿರೋರು ಇರ್ತಾರ. ಸೊ ನಾನ್ ಹೇಳೋದೇನಂದ್ರ, ಫಸ್ಟ್ ಪರಿಸ್ಥಿತಿ ಬಗ್ಗೆ ನೀವ್ ಏನೇ ಮಾಡ್ಬೇಕಂದ್ರೂ ನೀವ್ ಯಾವ ತರ ಅದಿರಿ, ನೀವ್ ಹೆಂಗದಿರಿ, ನಿಮ್ ಬ್ಯಾಕ್ ಗ್ರೌಂಡ್ ಯಾವ್ದಕ್ಕೂ ಮುಖ್ಯ ಆಗಲ್ಲ. ಮುಖ್ಯ ಆಗದ ಏನಪ್ಪಾ ಅಂದ್ರೆ ನಿಮ್ ಕಡೆ ಎಷ್ಟು ಟ್ಯಾಲೆಂಟ್ ಐತಿ, ಹಾಗೆ ನಿಮ್ ಕಡೆ ಯಾವ ರೀತಿ ವಿದ್ಯೆ ಐತಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಸೊ ಯಾರೋ ಆ ಸಿಚುವೇಶನ್ ಆ ಪರಿಸ್ಥಿತಿಗೆ ಅಷ್ಟೇ ಇರುತ್ತ. ಬಟ್ ಒಂದ್ಸಲಿ ನೀವು ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗ್ದೇನೆ, ಕಂಫರ್ಟ್ ಝೋನ್ ನಾಗ ಇರ್ಲಾರ್ದೇನೆ ಹೊರಗಡೆ ಬಂದು ಪ್ರಪಂಚ ತುಂಬಾನೇ ವಿಶಾಲವಾಗಿರುತ್ತ. ಸೊ ನೀವು ಆ ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದು ನಮ್ ಪರಿಸ್ಥಿತಿ ಹಂಗೈತಂತ ಯಾರು ಕೊರಗ್ಲಾರ್ದನೆ ನಿಮ್ ಕೈಲೇ ಒಂದ್ ಬ್ಯೂಟಿಫುಲ್ ಆಗಿರೋ ವಿಷನ್ ಇಟ್ಕೊಂಡು ನಾ ಇದನ್ನ ಆಗ್ಲೇಬೇಕ ಅಂತೇಳಿ ಪಣ ತೊಟ್ರ ಹಾಗೆ ಆಗುತ್ತ. ಯಾವ್ದು ಅಸಾಧ್ಯ ಅಂತ ಏನಿಲ್ಲ. ಈಗ ನಾ MBBS ತಗೊಂಡಿನಿ. ಇನ್ನು ನಮ್ ಕುಷ್ಟಗಿ ಒಳಗಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ IAS KS ಆಗ್ಲಿ ಅನ್ನೋದು ನನ್ನ ಆಸೆ. ಸೊ ನೀವ್ ಆಗ್ತೀರಾ ಅಂತ ನಾ ಅನ್ಕೊಳ್ತೀನಿ. ಹಾಗೆ ನನ್ನನ್ನ ಸನ್ಮಾನಿಸಿದಂತ ಪ್ರತಿಯೊಬ್ಬರಿಗೂ ಕನ್ಯಾ ಮನೆಯರಿಗೂ ನಾನು ಧನ್ಯವಾದ ಇಷ್ಟಪಡ್ತೇನೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹಾಗೆ ಯಾವಾಗ್ಲೂ ಕೂಲ್ ಮೈಂಡೆಡ್ ಆಗಿರಿ. ಆಮೇಲೆ ನನ್ ಕೈಲಾಗಲ್ಲ, ಇನ್ನೊಬ್ರ ಕೈಲಾಗಲ್ಲ ಅಂದ ತಕ್ಷಣ ನಿಮ್ ಕೈಲಾಗಲ್ಲ ಅಂತಲ್ಲ. ಅಟ್ಲೀಸ್ಟ್ ನೀವು ಅದನ್ನ ಥಿಂಕ್ ಮಾಡೋ ಎಬಿಲಿಟಿ ಆದ್ರೆ ನಿಮ್ ಕಡೆ ಬಂದಿರುತ್ತಾ. ಸೊ ನೀವು ಏನೇ ಆದ್ರೂ ಫಸ್ಟ್ ನಿಮ್ಮನ್ನ ನೀವು ಬಿಲೀವ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮನ್ನ ನೀವು ನಂಬಿ, ಆಮೇಲೆ ನಿಮ್ಮ ಗುರಿ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಏನಾದ್ರೂ ನೀವು ಅವೆರಡು ಇದ್ರೆ, ಆಮೇಲೆ ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಇವೆರಡು ಇದ್ರೆ ನೀವೇ ನನಗೆ ಹೇಳೋಂಗಾಗ್ತೀರಾ. ಆಮೇಲೆ ನಾವು ಇಲ್ಲಿರೋಷ್ಟು ಅನುಭವ ನನಗೇನಿಲ್ಲ.
ನನ್ನೊಂದೆರಡು ಅನುಭವದ ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಕೊಟ್ಟಂತ ಈ ವೇದಿಕೆ ಕೊಟ್ಟಂತಕ್ಕಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಟು ಓಕೆ